ಚೆನ್ನಮ್ಮ ಪಾರ್ಥಿವ ಶರೀರದ ಅಂತಿಮ ಪಯಣ ನಡೀತಾ ಇದೆ. ಮಾವಿನ ಕೆರೆಯತ್ತ ಚೆನ್ನಮ್ಮ ಪಾರ್ಥಿವ ಶರೀರವನ್ನ ಮೆರವಣಿಗೆಯ ಮೂಲಕ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಅವರು ಹೋಗ್ತಾ ಇರುವ ಈ ದಾರಿಯುದ್ದಕ್ಕೂ ಹೂಮಳೆ ಸುರಿಸಲಾಗ್ತಾ ಇದೆ, ಕಣ್ಣೀರ ಬೀಳ್ಕೊಡುಗೆಯನ್ನ ನೀಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮಾವಿನ ಕೆರೆಗೆ ಮೃತದೇಹವನ್ನ ತಗೊಂಡು ಬಂದು ಕೊನೆ ಮಗ ರಮೇಶ್ ಅವರು ವಿಧಿವಿಧಾನವನ್ನ ನೆರವೇರಿಸ್ತಾರೆ. ಈಗಾಗಲೇ ಮಾವಿನ ಕೆರೆಯತ್ತ ಆಗಮಿಸ್ತಾ ಇದೆ ಕುಟುಂಬ. ದೊಡ್ಡಗೌಡರ ಧರ್ಮಪತ್ನಿಯ ಅಂತಿಮ ಯಾತ್ರೆ ಇದೀಗ ನಡೀತಾ ಇದ್ದು, ಹಾಸನದ ಮಣ್ಣಿನ ಮಗಳಿಗೆ ವಿದಾಯವನ್ನ ಆ ಊರಿನ ಜನ ಕೋರ್ತಾ ಇದ್ದಾರೆ. ದೊಡ್ಡಗೌಡರ ಗೌಡ್ತಿಗೆ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ದೃಶ್ಯಾವಳಿಗಳಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ. ಅಂತಿಮ ಯಾತ್ರೆಯ ಈ ಒಂದು ಸಂದರ್ಭದಲ್ಲಿ ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಜನರು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಭಾವಪೂರ್ಣ ವಿದಾಯವನ್ನ ಕೋರುತ್ತಿದ್ದಾರೆ. ಸರಳತೆಯ ಸಾಕಾರ ಮೂರ್ತಿಯಾಗಿದ್ದಂಥವರು ಚೆನ್ನಮ್ಮ. ಯಾವುದೇ ರಾಜಕೀಯ ಹಮ್ಮು ಬಿಮ್ಮುಗಳಿರಲಿಲ್ಲ. ತನ್ನ ಪತಿ ಮಾಜಿ ಪ್ರಧಾನಿಯಾಗಿದ್ದವರು, ಮುಖ್ಯಮಂತ್ರಿ ಆಗಿದ್ದವರು, ತನ್ನ ಮಕ್ಕಳು ಕೂಡ ಈ ರೀತಿಯಾಗಿದ್ದವರು ಅನ್ನುವಂತಹ ಯಾವುದೇ ಒಂದು ರಾಜಕೀಯ ಲೇಪನ ಇಲ್ಲದಂತಹ ಸರಳ ಸಜ್ಜನಿಕೆಯ ತನ್ನ ಮಾತೃ ಹೃದಯದಿಂದಲೇ ಎಲ್ಲರ ಮನಸ್ಸನ್ನ ಗೆದ್ದವರು ಚೆನ್ನಮ್ಮ ಅವರು. ಚೆನ್ನಮ್ಮ ಅವರಿಗೆ ಇದೀಗ ಅಂತಿಮ ವಿದಾಯವನ್ನ ಕೋರಲಾಗ್ತಾ ಇದೆ. ಮಣ್ಣಿನ ಮಗಳಿಗೆ ಕಣ್ಣೀರ ವಿದಾಯ, ಬೀಳ್ಕೊಡುಗೆಯನ್ನ ಅಲ್ಲಿನ ಜನ ಕೊಡ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ರಮೇಶ್ ಅವರ ಕೊನೆಯ ಮಗ, 4 ಮಂದಿ ಗಂಡು ಮಕ್ಕಳಲ್ಲಿ ಕೊನೆ ಮಗ ರಮೇಶ್ ಅವರಿಂದ ವಿಧಿವಿಧಾನವನ್ನ ನೆರವೇರಿಸಲಾಗುತ್ತೆ. ಮಾವಿನ ಕೆರೆಯತ್ತ ಇದೀಗ ಕುಟುಂಬ ಆಗಮಿಸ್ತಾ ಇದೆ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. 2 ರಿಂದ 4 ಗಂಟೆಯ ವೇಳೆಗೆ ಅದರಲ್ಲೂ ಕೂಡ ವಾಸ್ತು ಪ್ರಕಾರವೇ ಆಗಬೇಕು, ಸಮಯದಲ್ಲೇ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ HD ರೇವಣ್ಣ ಅವರು ಇವೆಲ್ಲವನ್ನ ಕೂಡ ನಿನ್ನೆಯಿಂದಲೂ ಎಲ್ಲ ವಾಸ್ತು ಪ್ರಕಾರ ಆಗಿರ್ಬೋದು, ವಿಧಿವಿಧಾನಗಳು ಹೇಗೆ ಸಾಗಬೇಕು ಅನ್ನೋದರ ಕಂಪ್ಲೀಟ್ ಆದಂತಹ ಒಂದು ಮಾಹಿತಿಯನ್ನ ಇಟ್ಕೊಂಡು, ಮಾಹಿತಿಯನ್ನ ತಿಳಿದುಕೊಂಡೇ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಾಸ್ತು ಪ್ರಕಾರವೇ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. HD ರೇವಣ್ಣ ಅವರ ಸಲಹೆಯಂತೆ ಅಂತ್ಯಕ್ರಿಯೆ ಸ್ಥಳಕ್ಕೆ ವಾಸ್ತು ತಜ್ಞರಾದಂತಹ ಹರಿಪ್ರಸಾದ್ ಅವರು ಕೂಡ ನಿನ್ನೆ ಕೂಡ ಭೇಟಿ ಕೊಟ್ಟಿದ್ರು. ಹೇಗಿರಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಅವರು ಕೊಟ್ಟಿದ್ರು. ಪೂರ್ವ ಉತ್ತರ ದಿಕ್ಕಿನಲ್ಲಿ ತಗ್ಗಿರಬೇಕು, ದಕ್ಷಿಣ ಹಾಗೂ ಪಶ್ಚಿಮದಲ್ಲಿ ಎತ್ತರ ಹಾಗೂ ಭಾರ ಇರಬೇಕು ಅನ್ನುವಂತಹ ಅವರೊಂದು ಮಾಹಿತಿಯನ್ನು ಕೊಟ್ಟಿದ್ರು. ಅದೇ ರೀತಿಯಾಗಿ ಈಗ ಅಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಮಾವಿನ ಕೆರೆಯಲ್ಲಿ ಚೆನ್ನಮ್ಮ ಅವರ ಪುತ್ರ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಅಲ್ಲಿ ಮಾತನಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಕೆಲವೇ ಹೊತ್ತಿನಲ್ಲಿ ಚೆನ್ನಮ್ಮ ಅವರು ಇರುವಂತಹ ವಾಹನ ಮೆರವಣಿಗೆಯ ಮೂಲಕ ಈಗ ಏನು ತೆಗೆದುಕೊಂಡು ಬರಲಾಗ್ತಾ ಇದೆ, ಅವರ ಪಾರ್ಥಿವ ಶರೀರ ಮಾವಿನ ಕೆರೆಗೆ ಬರುತ್ತೆ. ಅಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ರಮೇಶ್ ಚೆನ್ನಮ್ಮನವರ ಕಿರಿಯ ಪುತ್ರ ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನವನ್ನ ನೆರವೇರಿಸ್ತಾರೆ. ಪುರೋಹಿತ ಕಣ್ಣನ್ ಸ್ವಾಮಿ ಅವರ ನೇತೃತ್ವದಲ್ಲಿ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ಮೇಲುಕೋಟೆ ಪುರೋಹಿತರಾಗಿರುವಂತಹ ಕಣ್ಣನ್ ಸ್ವಾಮಿ ಅವರ ನೇತೃತ್ವದಲ್ಲೇ ಎಲ್ಲ ವಿಧಿವಿಧಾನಗಳನ್ನ ನಡೆಸಲಾಗುತ್ತೆ. ನಿನ್ನೆಯೇ ಮಾತುಕತೆಯನ್ನ ಮಾಡಿದ್ರು HD ರೇವಣ್ಣ ಅವರು.